ಕುಮಾರಸ್ವಾಮಿ ಅವರು ಒಬ್ಬ ಮಂತ್ರಿಯಾಗಿ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಅವ್ರು ಕೊಡಬಾರ್ದು. ಅವ್ರು ಹೇಳ್ಬೇಕು, ಮನೆಗೆ ತೆರಳಿ ಸಮೀಕ್ಷೆ ಮಾಡಿ ಅಂತ ಹೇಳ್ಬೇಕು. ಇವನ್ನ ಹೋರಾಟ ಮಾಡ್ತೀವಿ ಅಂದ್ರೆ ಅರ್ಥ ಏನು? ಯಾಕೆ ಹೋರಾಟ ಮಾಡ್ತಾರೆ? ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿದಾರೆ. ಈಗ ಮಾಡ್ತೀವಿ ಅಂತ ಹೇಳಿದಾರೆ. ಈಗಾಗಲೇ ಸಂಬಂಧಪಟ್ಟಂತ ಜಾತಿಯ ಮಂತ್ರಿಗಳಿಗೆಲ್ಲ ಕೊಟ್ಟಿದ್ದಾರೆ, ಅದ್ರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ತಪ್ಪು ಇದೆ ಅದರಲ್ಲಿ ಅಂತಂದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ. ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದೀವಿ ಅಂತ ಜಯಪ್ರಕಾಶ್ ಹೆಗಡೆ ಅವರು ಹೇಳ್ತಿದ್ದಾರೆ. ಅವರು ಅವ್ರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಂತೀವಿ ಮೀಟಿಂಗ್ ನಲ್ಲಿ. ವೈಜ್ಞಾನಿಕ ಅಂದ್ರೆ ಯಾವ ರೀತಿ, ಈ ಕೆಲವರು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಮೀಟಿಂಗ್ ಕದಿರ್ತಕ್ಕಂಥದ್ದು ಅಲ್ಲಿ ತೀರ್ಮಾನ ಮಾಡ್ತೀವಿ. ನಿಮ್ಗೆ ಈ ಸಮೀಕ್ಷೆ ವೈಜ್ಞಾನಿಕವಾಗಿ ಆಗಿದೆ ಅಂತ ಅನ್ಸುತ್ತೆ? ಅದು ಮೀಟಿಂಗ್ ಹೋದ್ಮೇಲೆ ನಾನು ತಿಳ್ಕೊಂಡು ಹೇಳ್ತೀನಿ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ನನಗೂ ಒಂದು ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ರು. ಆದ್ರೆ ಈಗ ಸಿದ್ದರಾಮಯ್ಯನವರ ಷಡ್ಯಂತ್ರಕ್ಕೆ ಸಮ್ಮತಿ ಸೂಚಿಸ್ತಾರ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ರು. ಪಾಪ ಕುಮಾರಸ್ವಾಮಿ ಅವ್ರಿಗೆ ಕಂಡ್ಬಿಟ್ರು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಕಾಣ್ತಾರೆ, ನಿದ್ದೆಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರೇ ಕಾಣ್ತಾರೆ. ಅವರು ಎಲ್ಲದರಲ್ಲೂ ಕೂಡ ಮೊಸರಲ್ಲಿ ಕಲ್ಲುಡ್ಕೋ ಬುದ್ಧಿ ಬಿಡಬೇಕು. ಏನಾರ ಅಭಿಪ್ರಾಯ ಇದ್ರೆ ಹೇಳ್ಬೇಕು. ಡಿ.ಕೆ. ಶಿವಕುಮಾರ್ ಅವ್ರಿಗೇನು ಹೆಚ್ಚು ಬೆಂಬಲ ಒಕ್ಕಲಿಗರು ಕೊಟ್ಟಿಲ್ಲ. ಒಕ್ಕಲಿಗರು ಜಾಸ್ತಿ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವ್ರಿಗೆ. ಅದ್ರ ಬಗ್ಗೆ ಆಲೋಚನೆ ಮಾಡ್ಲಿ ಕುಮಾರಸ್ವಾಮಿ ಅವರು ಈ ಜನಾಂಗಕ್ಕೆ ಏನ್ ನ್ಯಾಯ ಕೊಟ್ಟಿದ್ದೀನಿ ಅಂತ ಹೇಳಿ ಆಲೋಚನೆ ಮಾಡ್ಬೇಕೆ ವಿನ ಬರೀ ಈ ತರ ಸಿಲ್ಲಿ ಹೇಳಿಕೆಗಳನ್ನ ಕೊಟ್ಕೊಂಡು ಬರೀ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳತಕ್ಕಂಥದ್ದನ್ನ ಇನ್ಮೇಲೆ ಅದು ಕುಮಾರಸ್ವಾಮಿ ಅವ್ರು ಬಿಡ್ಬೇಕು ಅಂತ ಮನವಿ ಮಾಡ್ತೀವಿ. ಈ ವರದಿನ ಒಪ್ತೀರಾ ಸರ್ ನೀವು? ನಾವು ವರದಿ ಕೇಳಿದ್ಮೇಲೆ ಒಪ್ಪೋದು ಬಿಡೋದು ತೀರ್ಮಾನ ಮಾಡ್ತೀವಿ. ವರದಿ ಬಗ್ಗೆ ನಮ್ಮನ್ನ ಮೀಟಿಂಗ್ ಕರೆದಿರ್ತಕ್ಕಂಥದ್ದು. ಅದು ಅಲ್ಲಿ ಸಾಧಕ ಬಾಧಕ ಎಲ್ಲ ತಿಳ್ಕೊಂಡು ಆಮೇಲೆ ನಾವು ಅದ್ರ ಬಗ್ಗೆ ತೀರ್ಮಾನ. ಒಕ್ಕಲಿಗ ಸಂಘದವ್ರು ಆಲ್ರೆಡಿ ವಿರೋಧ ಮಾಡಿದ್ರು ಸರ್, ಇದನ್ನ ಒಪ್ಪಕ್ಕೆ ಸಾಧ್ಯವಿಲ್ಲ ಅಂತ. ನೋಡ್ರಿ, ಒಬ್ರು ವಿರೋಧ ಮಾಡೋದು ಒಬ್ರು ಪರ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾವ್ಯಾವ ಜನಾಂಗ ಎಷ್ಟೆಷ್ಟಿದೆ ಈ ರಾಜ್ಯದಲ್ಲಿ ಅಂತ ತೀರ್ಮಾನ ಆಗೋದು ಮುಖ್ಯ. ಅದನ್ನ ಯಾವ್ದಕ್ಕೆ ವಿರೋಧ ಮಾಡಬೇಕು? ಸಂಪೂರ್ಣವಾಗಿ ಕೆಳ ಹಂತಕ್ಕೆ ಹೋಗಿ ಸಮೀಕ್ಷೆ ಮಾಡೋದಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ.